ಹೌದು, ಪರಭಾಷಾ ನಾಮಫಲಕ ವಿರೋಧಿಸಿ ಕರವೆಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ವೇಳೆ ಕಾನೂನು ಸುವ್ಯವಸ್ಥೆಗೆ ಭಂಗ ತಂದ ಆರೋಪದ ಮೇಲೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿ ಹಲವು ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಇದರಿಂದ ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಕನ್ನಡಪರ ಹೋರಾಟಗಾರರನ್ನ ಜೈಲಿಗೆ ಕಳುಹಿಸಿದ ಕ್ರಮ ಖಂಡಿಸಿ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಈ ನಡುವೆ ಟಿಎ ನಾರಾಯಣಗೌಡರ ತಾಯಿ ಗೌರಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದು, ಸರ್ಕಾರ ಕೂಡಲೇ ನಾರಾಯಣಗೌಡರನ್ನ ಬಂಧನದಿಂದ ಬಿಡುಗಡೆ ಮಾಡದಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತಾ ಪ್ರಾಣ ಬಿಡುವುದಾಗಿ ಹೇಳಿದ್ದಾರೆ. ನಾರಾಯಣಗೌಡರು ಕನ್ನಡ ಭಾಷೆಗೆ, ಕನ್ನಡ ನಾಡಿಗೆ ಹೋರಾಟ ಮಾಡುವುದೇ ತಪ್ಪ? ಅವನನ್ನ ಕರೆದುಕೊಂಡು ಹೋಗಿ ಬಂಧನದಲ್ಲಿ ಇಟ್ಟಿದ್ದೀರಾ? ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಸರ್ಕಾರ ಇದು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಶನಿವಾರದವರೆಗೂ ಕಾಯುತ್ತೇನೆ, ನಂತರ ನೋಡಿ ಏನೇ ಆದರೂ ಅದಕ್ಕೆ ಸರ್ಕಾರವೇ ಹೊಣೆ. ನಾರಾಯಣಗೌಡ ಮನೆಗೆ ಬರುವವರೆಗೂ ಅನ್ನ ನೀರು ಮುಟ್ಟೋದಿಲ್ಲ ಎಂದು ಶಪಥ ಮಾಡಿರುವ ಗೌರಮ್ಮ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಏನಪ್ಪ ಸಿದ್ದರಾಮಯ್ಯ, ನನ್ನ ಮಗ ಮಾಡಿದ್ದೆ ತೆಪ್ಪು ಶಿವಕುಮಾರ್, ನೀವು ಈ ತರ ಮಾಡ್ತಿರಲ್ಲ. ಮಗ ಹೋಗಿರೋದಕ್ಕೋಸ್ಕರ ನಾವು ಇಷ್ಟು ಫೀಲಿಂಗಾಗಿದ್ದು ನಾವು ಏನು ಮಾತಾಡಕ್ಕೂ ಸದ ನಮಗೆ ಗೊತ್ತೇ ಅಲ್ವಲ್ಲ. ನನ್ನ ಮಗ ಅಷ್ಟು ಕಷ್ಟದೇ ಹೋರಾಡ್ತಿದ್ದಾನೆ. ನಿಮ್ಮ ಸಂಘ ಕರ್ನಾಟಕ ಎಷ್ಟು ಹೋರಾಡ್ತಿದ್ದಾನೆ ನನ್ನ ಮಗ. ನಿಮ್ಗೆ ಅಷ್ಟು ಅರಿವಿಲ್ವೇ? ನಿಮಗೆ ನಾಚಿಕಾಗಲ್ವಾ? ಈ ತರ ನನ್ನ ಮಗನ ತಾಂಡಾಗ ಹಾಕಿದ್ರಲ್ಲ. ನನ್ನ ಮಗ ಕನ್ನಡ ಅಂತ ಎಷ್ಟು ಹೋರಾಡಿ ಇದ್ ಮಾಡ್ತಾನೆ, ಇಷ್ಟು ಜನಕ್ಕೋಸ್ಕರ ಸಾಯ್ತಾನೆ. ನಿಮ್ಗೇನ್ ಮರ್ಯಾದೆ ಇಲ್ವಾ? ನೀವು ಮರ್ಯಾದೆ ನನ್ನ ಮಗನ್ ಬಿಡ್ಲಿಲ್ಲ ಅಂದ್ರೆ ನಾನ್ ಮಾತ್ರ ಅನ್ನ ನೀರು ಬಿಟ್ಟು ಸಾಯ್ತೀನಿ. ಅವಾಗ ಗೌಡನ ಫ್ಯಾಮಿಲಿ ಏನಾಯ್ತು ಅಂತ ನೀನ್ ನೋಡುವಂತಿ. ನೋಡಿ ನಿನಗೆ ಮನೆ ಬಾಕ್ಲಿ ಬಂದು ಸತ್ಯಾಗ್ರಹ ಮಾಡ್ತೀವಿ, ಊಟ ಇಲ್ದಲೇ ಸಾಯ್ತೀವಿ. ಅದಕ್ಕೋಸ್ಕರ ನನ್ನ ಮಗನ್ನ ಖಂಡಿತ ನೀವು ಬಿಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಸಂಕಟದಿದ್ದಾನೆ, ನಾವು ಆ ಒಂದು ಸಂಕಟ ನಾವು ನೋಡಕ್ ಆಗಲ್ಲ. ತಗೊಂಡೋಗಿದ್ದ ಅವ್ನ ಹೆಂಡತಿ ನನ್ನ ಮಗಳು ತಗೊಂಡೋಗಿದ್ದು ಊಟನೂ ಸತ ಕೊಟ್ಟಿಲ್ಲ, ಮಾತ್ರ ಕೊಟ್ಟಿಲ್ಲ. ನನ್ನ ಮಗ ಏನ್ರ ಹೆಚ್ಚು ಕಮ್ಮಿ ಆದ ಅಂದ್ರೆ ನಿಮ್ಗೆ ಏನು ಆಗತ್ತೆ ಶಿಕ್ಷೆ ಇಲ್ಲ. ನಿಮ್ ಮನೆ ಬಾಕ್ಲಿ ಬಂದು ಏನ್ ಮಾಡ್ತೀವಿ ಅನ್ನೋದು ನಿಮ್ಗೆ ಅರಿವಿರ್ಲಿ, ಮರ್ಯಾದೆ ಇರ್ಲಿ. ಮರ್ಯಾದೆ ಮಾತಾಡ್ತಿದೀನಿ, ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಅಂದ್ರೆ ನನ್ನ ಮಗನ್ ಬೇಗ ನೀವು ಬಿಡಬೇಕು, ಬಿಡುಗಡೆ ಮಾಡಬೇಕು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.